ಯೇಸುವಿನ ನಾಮದಲ್ಲಿ ಈ ಬೆಳಗ್ಗೆ ನಿಮ್ಮ ಮುಂದೆ ಬರಲಿಕ್ಕೆ ನಾನು ಇಷ್ಟವುಳ್ಳವನಾಗಿದ್ದೇನೆ. ಈ ಬೆಳಗಿನ ವಾಕ್ಯ ಏನೆಂದರೆ, ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಯೇಸು ಹೀಗೆ ಹೇಳಿದ್ದಾನೆ, ನಂಬುವವನಿಗೆ ಎಲ್ಲವೂ ಸಾಧ್ಯ ಅಂತ ಯೇಸು ಹೇಳಿದ್ದಾನೆ. ಪ್ರಿಯರೇ, ಇವತ್ತು ನೀನು ಅನೇಕ ಸ್ಥಳದಲ್ಲಿ ನಿನಗೆ ನಂಬಿಕೆ ಉಂಟು, ನೀನು ಪ್ರಾರ್ಥನೆ ಮಾಡಿದರೆ ನನ್ನ ಕೆಲಸ ಕಾರ್ಯ ಆಗುತ್ತದೆ, ಸೇವೆ ಮಾಡಿದರೆ ಎಲ್ಲ ಕಡೆಗೆ ನಂಬಿಕೆ ಇದೆ, ಕುಟುಂಬ ನಡೆಸಲಿಕ್ಕೆ ನಂಬಿಕೆ ಇದೆ, ಕೆಲಸ ಕಾರ್ಯ ಮಾಡಲಿಕ್ಕೆ ನಿನಗೆ ನಂಬಿಕೆ ಇದೆ, ಎಲ್ಲವನ್ನು ಮಾಡಲಿಕ್ಕೆ ನಂಬಿಕೆ ಇದೆ. ನಂಬಿಕೆ ಇಲ್ಲಂತ ನಾನು ಹೇಳ್ತಾ ಇಲ್ಲ, ನಂಬಿಕೆ ನಿನ್ನ ಬಳಿ ಇದೆ. ಆದರೆ ಆ ನಂಬಿಕೆ ಯಾವಾಗ ಕಾರ್ಯರೂಪಕ್ಕೆ ಬರುತ್ತದೆ, ಆ ನಂಬಿಕೆಗೆ ಜೀವ ಬರುತ್ತದೆ. ಅದಕ್ಕೆ ವಾಕ್ಯ ಹೇಳುತ್ತದೆ, ಕಾರ್ಯ ಇಲ್ಲದ ನಂಬಿಕೆ ಅದು ಸತ್ತ ಹಾಗೆ. ಇವತ್ತು ನೀನು ಯೇಸು ನಂಬ್ತಾ ಇದ್ದಿರಬಹುದು, ಪ್ರಾರ್ಥನೆ ಮಾಡ್ತಾ ಇದ್ದಿರಬಹುದು, ವಾಕ್ಯ ಓದ್ತಾ ಇದ್ದಿರಬಹುದು, ಘೋಷಣೆಗಳು ಮಾಡ್ತಾ ಇದ್ದಿರಬಹುದು, ಅನೇಕ ಸ್ಥಳಗಳಲ್ಲಿ ಹೋಗಿ ಯೇಸುವಿನ ವಾಕ್ಯ ನೀನು ಸಾರ್ತಿ ಇರಬಹುದು, ಎಲ್ಲಾ ಸ್ಥಳದಲ್ಲಿ ಯೇಸುವಿನ ಬಗ್ಗೆ ನೀನು ಕೇಳ್ತಿರ್ಬಹುದು. ಆದರೆ ಆ ನಂಬಿಕೆ ಕಾರ್ಯರೂಪಕ್ಕೆ ಬರ್ಬೇಕಂತ ಯೇಸು ಹೇಳ್ತಾ ಇದ್ದಾನೆ. ಇವತ್ತು ಅನೇಕ ಜನರ ಹೃದಯದಲ್ಲಿ ನಂಬಿಕೆ ಇದೆ, ಆದರೆ ಅವರ ಹೃದಯದಲ್ಲಿ ಅದು ಕಾರ್ಯಪೂರ್ವಕ ನಂಬಿಕೆ ಇಲ್ಲ. ಅದಕ್ಕೆ ಯೇಸು ಹೇಳ್ತಾ ಇದ್ದಾನೆ, ನೀನು ಕಾರ್ಯಪೂರ್ವಕ ನಂಬಿಕೆ ಇರಲ್ಲದರೆ ಆ ನಂಬಿಕೆ ಸತ್ತ ಹಾಗೆ, ಆ ಪ್ರಾರ್ಥನೆಯ ಸತ್ತ ಹಾಗೆ, ಅದು ವಾಕ್ಯ ಓದೋದು ಸತ್ತ ಹಾಗೆ, ಸೇವೆ ಮಾಡೋದು ಸತ್ತ ಹಾಗೆ. ಅದಕ್ಕೆ ಯೇಸು ಹೇಳ್ತಾ ಇದ್ದಾನೆ, ನಂಬಿಕೆ ಕಾರ್ಯರೂಪಕ ನಂಬಿಕೆ ಇಲ್ಲದಿದ್ದರೆ ಅದು ನಂಬಿಕೆ ಸತ್ತ ಹಾಗೆ. ಪ್ರಿಯರೇ, ಇವತ್ತು ನೀನು ಯಾರಾದರೂ ಇರಬಹುದು, ಎಲ್ಲಾದರೂ ಇರಬಹುದು, ಆ ನಂಬಿಕೆ ನೀನು ಕಾರ್ಯರೂಪಕ್ಕೆ ಹೇಗೆ ತರಬೇಕಂದರೆ, ಆ ಯೇಸುವನ್ನು ಕೂಗು, ಆ ಯೇಸು ನಿನ್ನನ್ನು ತೋರಿಸುತ್ತಾನೆ ಯಾವ ಸ್ಥಳದಲ್ಲಿ ನೀನು ಆ ನಂಬಿಕೆ ಕಾರ್ಯರೂಪಕ್ಕೆ ಬರುತ್ತದೆ ಅಂತ. ಅದಕ್ಕೆ ಯೇಸು ಇವತ್ತು ಹೇಳ್ತಾ ಇದ್ದಾನೆ, ನಂಬುವನಿಗೆ ಎಲ್ಲವೂ ಸಾಧ್ಯ ಅಂತ. ಅದು ವಾಕ್ಯ ನಮಗೆ ಗೊತ್ತು, ಆದರೆ ಅದು ಯಾಕೆ ನಮ್ಮಲ್ಲಿಂದ ಸಾಧ್ಯ ಆಗ್ತಾ ಇಲ್ಲ ಅಂದರೆ, ಆ ನಂಬಿಕೆಗೆ ನಾವು ಹೆಜ್ಜೆ ಇಡ್ತಾ ಇಲ್ಲ. ಹೆಜ್ಜೆ ನಾವು ಯಾವಾಗ ಇಡ್ಲಕ್ಕೆ ಪ್ರಾರಂಭ ಮಾಡುತ್ತೇವೆ, ಆ ನಂಬಿಕೆಗೆ ಜೀವ ಬರುತ್ತದೆ. ನಿನ್ನ ಪ್ರಾರ್ಥನೆಯಲ್ಲಿ ಜೀವ ಬರುತ್ತದೆ, ನಿನ್ನ ಸೇವೆ ಕಾರ್ಯಗಳಲ್ಲಿ ಜೀವ ಬರುತ್ತದೆ, ನಿನ್ನ ಎಲ್ಲಾ ಸ್ಥಳದಲ್ಲಿ ಆ ನಂಬಿಕೆ ಎಂಬ ಹೆಜ್ಜೆ ನೀನು ಇಡುವಾಗ ಆ ಜೀವ ಬರುತ್ತದೆ. ಅದಕ್ಕೆ ಪ್ರಿಯರೇ, ಇವತ್ತು ನೀನು ಎಲ್ಲಾದರೂ ಇರಬಹುದು, ಯಾರಾದರೂ ಇರಬಹುದು, ಎಂಥ ಸ್ಥಳದಲ್ಲಿ ಇದಿರಬಹುದು, ನೀನು ಯೇಸು ನಂಬ್ತಾ ಇದ್ದೀರಿ, ಆದರೆ ಅದು ಆ ನಂಬಿಕೆ ಹೆಜ್ಜೆ ರೂಪಕ್ಕೆ ಬರಲಿ. ಆ ಹೆಜ್ಜೆ ರೂಪಕ್ಕೆ ಬರಲಿಕ್ಕೆ ಯಾರು ನಿನ್ನನ್ನು ಒಯ್ತಾರಂದರೆ, ಯೇಸು ನಿನ್ನನ್ನು ಆ ನಂಬಿಕೆ ಕಡೆಗೆ ಒಯ್ತಾರೆ. ಆದರೆ ನಿನ್ನ ಹೃದಯದಲ್ಲಿ ಆ ನಂಬಿಕೆ ಇದೆ, ಆ ನಂಬಿಕೆ ಕಾರ್ಯಕ್ಕೆ ಬರಬೇಕಂತ ಯೇಸು ಹೇಳ್ತಾ ಇದ್ದಾನೆ. ಅದಕ್ಕೆ ನಿನ್ನ ನಂಬಿಕೆ ಪ್ರಾಮುಖ್ಯ ಇಲ್ಲ, ನಿನ್ನ ಒಳಗೆ ನಂಬಿಕೆ ಇದೆ ಅಂತ ಇಲ್ಲ, ಆದರೆ ಆ ನಂಬಿಕೆ ಕಾರ್ಯರೂಪಕ್ಕೆ ಬರಬೇಕು. ಅದಕ್ಕೆ ಯೇಸು ಈ ವಾಕ್ಯಗಳು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡಲಿ, ನಿನ್ನ ಕುಟುಂಬದಲ್ಲಿ ಕಾರ್ಯ ಮಾಡಲಿ, ನಿನ್ನ ಮಕ್ಕಳಲ್ಲಿ ಕಾರ್ಯ ಮಾಡಲಿ. ಅದಕ್ಕೆ ನೀನು ನಿನ್ನ ಕುಟುಂಬದಲ್ಲಿ, ನಿನ್ನ ಸೇವೆಯಲ್ಲಿ, ನಿನ್ನ ಮಕ್ಕಳಲ್ಲಿ, ನಿನ್ನ ಲೋಕದ ಎಲ್ಲಾ ಕಡೆಗೆ ಹೋಗ್ತಿ ನೋಡು, ಅಲ್ಲಿ ಆ ನಂಬಿಕೆ ಎಂಬ ಹೆಜ್ಜೆ ಇಡು. ನಿನ್ನ ಜೀವಿತದಲ್ಲಿ ಅನೇಕ ಪ್ಲಾನ್ಸ್ಗಳು, ಉದ್ದೇಶಗಳು ಇದೆ, ನಾನು ಹಿಂಗ್ ಮಾಡ್ಬೇಕು, ಹೀಗೆ ಮಾಡ್ಬೇಕು, ಹಾಗೆ ಮಾಡ್ಬೇಕಂತ ನಿನ್ನ ಜೀವಿತದಲ್ಲಿ ಉದ್ದೇಶ ಇದೆ. ಆದರೆ ಆ ಉದ್ದೇಶಕ್ಕೆ ನಂಬಿಕೆ ಬೇಕು. ಆ ನಂಬಿಕೆ ಹಾಗೆ ಹೆಜ್ಜೆ ನೀನು ಇಡುವಾಗ ಆ ನಿನ್ನ ಪ್ಲಾನಿಂಗ್, ನಿನ್ನ ಉದ್ದೇಶಗಳು ಆತನು ಪೂರ್ತಿ ಮಾಡುತ್ತಾನೆ. ಅದಕ್ಕೆ ಆ ನಂಬಿಕೆ ಎಂಬ ಹೆಜ್ಜೆ ನೀನು ಇಡುವಾಗ ಬೈಬಲ್ ಹೇಳುತ್ತದೆ, ಕೆಂಪು ಸಮುದ್ರ ಎಂಬ ಪಾರಾಯಿತು. ಬೈಬಲ್ ಹೇಳುತ್ತದೆ, ಯೇಸು ನಂಬಿಕೆ ಹೆಜ್ಜೆ ಇಡುವಾಗ ರೋಗಿಗಳನ್ನು ಗುಣ ಮಾಡಿದನು. ಯೇಸು ನಂಬಿಕೆ ಹೆಜ್ಜೆ ಇಡುವಾಗ ಅನೇಕ ದೆವ್ವಗಳನ್ನು ಓಡಿಸಿದನು. ಯೇಸು ನಂಬಿಕೆ ಹೆಜ್ಜೆ ಇಡುವಾಗ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯ, ಮಹತ್ವ ಕಾರ್ಯ ಮಾಡಿದನು. ಪ್ರಿಯರೇ, ನೀನು ಯಾರಾದರೂ ಇರಬಹುದು, ಎಲ್ಲಾದರೂ ನೀನು ಇರಬಹುದು, ನಂಬಿಕೆ ನಿನ್ನ ಒಳಗೆ ಇದೆ ಯೇಸು ಮೇಲೆ, ಆದರೆ ಆ ನಂಬಿಕೆ ಕಾರ್ಯರೂಪಕ್ಕೆ ಬರಲಿ. ಆ ನಂಬಿಕೆ ಕಾರ್ಯರೂಪಕ್ಕೆ ಬರುವಾಗ ನಿನ್ನ ಜೀವಿತ, ನಿನ್ನ ಕುಟುಂಬ, ನಿನ್ನ ಸೇವೆ, ನಿನ್ನ ಪ್ರಾರ್ಥನೆ, ನಿನ್ನ ಬೈಬಲ್ ಓದುವುದು, ನಿನ್ನ ಕೆಲಸ ಮಾಡುವುದು, ಅನೇಕ ಸ್ಥಳಗಳಲ್ಲಿ ನಿನಗೆ ಜೀವ ಬರುತ್ತದೆ. ಆ ನಂಬಿಕೆ ಕಾರ್ಯರೂಪಕ್ಕೆ ಬರಲಿ. ಪ್ರಿಯರೇ, ಈ ವಾಕ್ಯವನ್ನು, ನಿನ್ನ ಜೀವಿತವನ್ನು, ನಿನ್ನ ಕುಟುಂಬವನ್ನು, ನಿನ್ನ ಸೇವೆಯನ್ನು ಎಲ್ಲಾ ಸ್ಥಳದಲ್ಲಿ ಈ ವಾಕ್ಯ ಆಶೀರ್ವಾದ ಮಾಡಲಿ. ಮತ್ತು ನಂಬಿಕೆ ಎಂಬ ಹೆಜ್ಜೆ ನೀನು ಇಡು. ಆ ಹೆಜ್ಜೆ ನಿನಗೆ ಆಶೀರ್ವಾದ ಮಾಡುತ್ತದೆ ಮತ್ತು ಯೇಸು ನಿನ್ನ ಎಲ್ಲಾ ಸ್ಥಳದಲ್ಲಿ ಕಾಯ್ದು ಕಾಪಾಡಲಿ.